ನಮ್ಮಲ್ಲಿ ಒಂದು 40 ಇಂಚಿದ್ದು ಸ್ಯಾಮ್ಸಂಗ್ ಪ್ಯಾನಲ್ ಬಂದಿದೆ. ಸೊ ಇದು ಬಂದುಬಿಟ್ಟು 2 ಕಾಫ್ ಇದೆ. 2 ಕಾಫ್ನಲ್ಲಿ ಕೂಡ ವೋಲ್ಟೇಜ್ ಇದೆ ಇಲ್ವ ಅಂತೇಳಿ ನೋಡೋಣ. ಫಸ್ಟ್ ಇದು ಬ್ಲ್ಯಾಂಕ್ ಸ್ಕ್ರೀನ್ ಹೀಗೆ ಆನ್ ಆಗಿದೆ, ಯಾವುದೇ ಇದಿಲ್ಲ, ಬ್ಲ್ಯಾಂಕ್ ಸ್ಕ್ರೀನಿಗೆ ನಾವು ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂಥೇಳಿ ನೋಡುವ. ಫಸ್ಟ್ ಆಫ್ ಆಲ್ ನಾವು ಇದರಲ್ಲಿರುವಂಥ ಫ್ಯೂಸ್ನ ಮೂಲಕ ಸಪ್ಲೈ ಇನ್ಪುಟ್, ಅದೇ ರೀತಿ ಮುಂದಕ್ಕೆ ಹೋದಾಗ 3.3 ವೋಲ್ಟೇಜ್, 1.2 ವೋಲ್ಟೇಜ್, ಅದೇ ರೀತಿ 1.8 ವೋಲ್ಟೇಜ್ ಕಾಣಿಸುವಂಥ 1.8 ವೋಲ್ಟೇಜ್, ವಿ ಆನ್ ವೋಲ್ಟೇಜ್, ವಿ ಆಫ್ ವೋಲ್ಟೇಜ್, ಜೊತೆಯಲ್ಲಿ ಈ ಕಾಫ್ನಲ್ಲಿ ಯಾವ ರೀತಿ CKV ಲೈನ್ಗಳು, AVDD ವೋಲ್ಟೇಜ್ಗಳು ಇದೆ ಅಂಥೇಳಿ ಜಸ್ಟ್ ನೋಡುವ. ಮೊದಲು ನಾನು ಆನ್ ಮಾಡ್ತೇನೆ. ಆನ್ ಮಾಡಿಕೊಂಡು ಎಲ್ಲ ವೋಲ್ಟೇಜ್ಗಳನ್ನು ಚೆಕ್ ಮಾಡು. ಸಪ್ಲೈಯನ್ನು ನಾನು ಇನ್ಪುಟ್ ಮಾಡಿದ್ದೇನೆ. ಸಪ್ಲೈ ಇನ್ಪುಟ್ ಮಾಡಿ ವೋಲ್ಟೇಜ್ ಚೆಕ್ ಮಾಡುವ. ಇಲ್ಲಿ ಕಾಣಿಸುವಂಥ ಫ್ಯೂಸ್ನಲ್ಲಿ ಒಂದು ಸಪ್ಲೈ ಇದೆ. ಇಲ್ಲಿ ಚೆಕ್ ಮಾಡುವಾಗ ಸಪ್ಲೈ ಇನ್ಪುಟ್ ವೋಲ್ಟೇಜ್ ಓಕೆ ಇದೆ. ಮುಂದಕ್ಕೆ ನಾವು ಟೆಸ್ಟ್ ಪಾಯಿಂಟನ್ನು ಚೆಕ್ ಮಾಡಿದಾಗ ಈ ಟೆಸ್ಟ್ ಪಾಯಿಂಟ್ನಲ್ಲಿ ಇಲ್ಲಿ ಕಾಣಿಸುವಂಥ ಒಂದು ಪಾಯಿಂಟ್ನಲ್ಲಿ ಫಸ್ಟ್ ವೋಲ್ಟೇಜ್ 3.3 ಇದೆ ನೋಡಬೇಕು. ಫಸ್ಟ್ ವೋಲ್ಟೇಜ್ 3.3. ಯಾವಾಗಲೂ ನಾವು DC to DC ICಯಲ್ಲಿ ನೋಡಬೇಕಾಗಿರುವಂಥದ್ದು ಫಸ್ಟ್ ವೋಲ್ಟೇಜ್ 3.3. ಉಳಿದ ಎಲ್ಲ ವೋಲ್ಟೇಜ್ಗಳು ಮುಂದೆ ಬರ್ತದೆ. ನೆಕ್ಸ್ಟ್ ಟೆಸ್ಟ್ ಪಾಯಿಂಟ್ನಲ್ಲಿ ನಾವು ನೋಡೋಣ. ಎನೇಬಲ್ 1.2 ವೋಲ್ಟೇಜ್ ಇಲ್ಲೇ ಇದೆ. ಎನೇಬಲ್ 1.2 ಇಲ್ಲಿ ಟೆಸ್ಟ್ ಪಾಯಿಂಟ್ನಲ್ಲೇ ಬೇಕಾದರೆ ನೋಡ್ಬೋದು. 1.2 ವೋಲ್ಟೇಜ್ ಇದೆ. 1.2 ವೋಲ್ಟೇಜ್ ಓಕೆ ಇದೆ. ಅದೇ ರೀತಿ ಇದು ಓಕೆ ಇದ್ದರೆ DDR ವೋಲ್ಟೇಜ್ಗಳು ಕೂಡ ಓಕೆ ಇರ್ತದೆ. DDR ವೋಲ್ಟೇಜ್ ಎಲ್ಲಿದೆ ನೋಡುವ. 1.8 ವೋಲ್ಟೇಜ್ DDR ನೋಡಿ, ಇಲ್ಲಿ DDR ವೋಲ್ಟೇಜ್ 1.8 ಕಾಣಿಸ್ತದೆ. ಒನ್ 1.8 ಅನ್ನು ಒಮ್ಮೆ ಚೆಕ್ ಮಾಡುವ. ಸೊ 1.8 ಓಕೆ ಇದೆ, ಆದರೆ ಸ್ಕ್ರೀನು ಬ್ಲ್ಯಾಂಕ್ ಇದೆ. ಸೊ ಮುಂದಕ್ಕೆ ನಾವು ಇಲ್ಲಿ ಕಾಣಿಸುವಂಥ ಉಳಿದ ವೋಲ್ಟೇಜ್ ನೋಡಿ, ಇಲ್ಲಿ ವಿ ಆನ್ ವೋಲ್ಟೇಜ್ ಇದೆ ಮತ್ತು AVDD. ಈಗ ಮೊದಲು ನೋಡಬೇಕಾದದ್ದು AVDD ವೋಲ್ಟೇಜ್ ಮತ್ತು ವಿ ಆನ್ ವೋಲ್ಟೇಜ್. ಇಲ್ಲೇ ಕಾಣಿಸುತ್ತೆ. AVDD ವೋಲ್ಟೇಜ್ ಎಲ್ಲಿದೆ ಅಂತೇಳಿ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಟೆಸ್ಟ್ ಪಾಯಿಂಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡೋಣ AVDD ವೋಲ್ಟೇಜ್ ಎಷ್ಟಿದೆ ಮತ್ತು ವಿ ಆನ್ ವೋಲ್ಟೇಜ್ ಎಷ್ಟಿದೆ ಅಂಥೇಳಿ ನೋಡುವ. ಇಲ್ಲಿ ಕಾಣಿಸುವಂಥ ಒಂದು ಟೆಸ್ಟ್ ಪಾಯಿಂಟ್ನಲ್ಲಿ ವಿ ಆನ್ ವೋಲ್ಟೇಜ್ ನೋಡುವಾಗ ವಿ ಆನ್ ವೋಲ್ಟೇಜ್ ಇಲ್ಲ. ನಾವು ಫಸ್ಟ್ ನೋಡಬೇಕಾದದ್ದು AVDD. ಈ ಫಸ್ಟ್ ವೋಲ್ಟೇಜ್ ಬಂದುಬಿಟ್ಟು AVDD ವೋಲ್ಟೇಜ್. AVDDಯ ಒಂದು ಟೆಸ್ಟ್ ಪಾಯಿಂಟ್ನಲ್ಲಿ ನೋಡುವ, ಅಥವಾ HAVDD ನೋಡಿ, ಇಲ್ಲಿ ಕಾಫ್ನಲ್ಲಿ ಕೂಡ ಬಂದಿರುತ್ತೆ AVDD. ಈ ಕಾಫ್ನಲ್ಲಿ ನೋಡಿ, ಇಲ್ಲಿ AVDD ಟೆಸ್ಟ್ ಪಾಯಿಂಟ್ ವೋಲ್ಟೇಜ್ ಇಲ್ಲ. ಸೊ ಇದರಲ್ಲಿ ಕಾಮನ್ ಕಂಪ್ಲೇಂಟ್ ಬಂದುಬಿಟ್ಟು ಈ ವೋಲ್ಟೇಜ್ ಇಲ್ಲ ಅಂತಾದರೆ ಮೊದಲು ನಾವು ನೋಡಬೇಕಾಗಿರೋದು ರೈಟ್ ಸೈಡ್ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿರುವಂಥ ಟೆಸ್ಟ್ ಪಾಯಿಂಟ್ನಲ್ಲಿ ನಾವು CKVಯನ್ನು ಕಟ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಕಾಫಿನ ಕಾರ್ನರ್ ಭಾಗದಲ್ಲಿ CKV ಇದೆ. ಈ CKVಗಳು ಕಾರ್ನರ್ ಭಾಗದಲ್ಲಿದೆ. ಇದು ನಾನು ವಿಶೇಷವಾಗಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ನೋಡಿ. ಇದು CKV ಟೆಸ್ಟ್ ಪಾಯಿಂಟ್. ಇಲ್ಲಿ ಕಾಣಿಸುವಂಥದ್ದು CKV ಟೆಸ್ಟ್ ಪಾಯಿಂಟ್. ನಾವೀಗ ಏನು ಮಾಡುವ ಅಂಥೇಳಿ, ಮೊದಲು ನಾವು ಕಾಣಿಸುವಂಥ ಮೈಕ್ರೋಸ್ಕೋಪಿನ ಮೂಲಕ ಇದರ ಮೂಲಕ ಈಗ ನಾವು ಈ ಟೆಸ್ಟ್ ಪಾಯಿಂಟ್ಗಳನ್ನು ನೋಡೋಣ. ಈ ಟೆಸ್ಟ್ ಪಾಯಿಂಟನ್ನು TVಯಲ್ಲಿ ನಾವು ಚೆಕ್ ಮಾಡುವ.
ಈಗ ಮೊದಲು ನಾವು ಸಿ ಕೆ ವಿ ಲೈನನ್ನು ಕಟ್ ಮಾಡಿ ನೋಡುವ. ಕಾಣಿಸುವಂಥ ಒಂದು ಸಿ ಕೆ ವಿ ಲೈನ್ ಇಲ್ಲಿ, ಇದು ರೈಟ್ ಸೈಡ್ ಸಿ ಕೆ ವಿ ಲೈನ್ ಕಟ್ ಮಾಡಿ ನೋಡೋಣ. ಈಗ ಕಾಣಿಸುತ್ತದೆ. ಈ ಬ್ಲೇಡಿನ ಮೂಲಕ, ಆಪರೇಷನ್ ಬ್ಲೇಡ್ ಮೂಲಕ ನಾವು ಕಟ್ ಮಾಡೋಣ. ಇಲ್ಲಿ 4 ಟ್ರ್ಯಾಕ್ ಅಂದರೆ ಸಿ ಕೆ ವಿ 1, ಸಿ ಕೆ ವಿ 2, ಸಿ ಕೆ ವಿ 3, ಸಿ ಕೆ ವಿ 4, ಸಿ ಕೆ ವಿ B1, B2, B3, B4 ಅಂದರೆ ಇಲ್ಲಿ ತನಕ, ಈ B4 ಇಲ್ಲಿ ತನಕ ಬರುತ್ತೆ. ಇಲ್ಲಿ ತನಕ ನಾವು ಸಿ ಕೆ ವಿ ಟ್ರ್ಯಾಕನ್ನು ನಾವು ಕಟ್ ಮಾಡೋಣ. ಯಾವಾಗಲೂ ಒಂದು ವಿಶೇಷವಾಗಿ ನಾವು ಕಟ್ಟಿಂಗ್ ಮಾಡುವಾಗ ನೋಡಬೇಕು, ಆಪರೇಷನ್ ಬ್ಲೇಡ್ನಲ್ಲಿ ನೇರವಾಗಿ ಕಟ್ಟಿಂಗ್ ಮಾಡೋದಲ್ಲ, ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಮಾಡಬೇಕು. ಈ ಕ್ರಾಸ್ ಮಾಡಿ ಕಟ್ ಮಾಡಬೇಕು, ಯಾಕೆಂದರೆ ಮುಂದೆ ನಮಗೆ ಸೋಲ್ಡ್ರ್ ಮಾಡಲಿಕ್ಕೆ ಅದು ಸುಲಭ ಆಗುತ್ತೆ. ಕ್ರಾಸ್ ಇಟ್ಕೊಂಡು ಮಾಡಬೇಕು. ಈಗ ಕಟ್ಟಿಂಗ್ ಮಾಡಿದ ಮೇಲೆ ನಾನು ಸೆಟ್ ಆನ್ ಮಾಡಿದೆ. ಆನ್ ಮಾಡುವಾಗ ಸೆಟ್ ಓಕೆ ಆಯಿತು. ಈಗ ನಾನು ಕಾಮನ್ ಬೋರ್ಡು ಫಿಕ್ಸ್ ಮಾಡಿ ಸೆಟ್ ಆನ್ ಮಾಡುವಾಗ ಪಿಕ್ಚರ್ ಬಂತು ನೋಡಿದ್ದು. ಈ ರೀತಿಯಾಗಿ ನಾವು ಯೂಟ್ಯೂಬೆಲ್ಲ ಬಂತು, ಪಿಕ್ಚರ್ ಓಕೆ ಆಯಿತು. ಈ ರೀತಿ ಎಲ್ಲ ಸ್ಕ್ರೀನ್ಗಳು ಪಿಕ್ಚರ್ ಬಂದಿದೆ. ಮ್ಯಾಪಿಂಗ್ ಮಿರರಿಂಗ್ ಅದು ಸರ್ವಿಸ್ ಮೋಡಲ್ಲಿ ಅಡ್ಜಸ್ಟ್ ಮಾಡಬೇಕು. ಸ್ಕ್ರೀನ್ ಓಕೆ ಆಯಿತು, ಸ್ಕ್ರೀನ್ ಕ್ಲಿಯರಾಗಿ ಬಂತು. ಈ ರೀತಿಯಾಗಿ ನಾವು ಇಲ್ಲಿ ಕಾಣಿಸುವಂಥ ಒಂದು ಸ್ಯಾಮ್ಸಂಗ್ 15Y ಪ್ಯಾನಲನ್ನು ನಾವು ರೆಡಿ ಮಾಡಿದ್ದು. 40 ಇಂಚಿನ ಒಂದು ಪ್ಯಾನಲ್ ಆಗಿರ್ತದೆ. ಸಿ ಕೆ ವಿ ಈ ಭಾಗದಲ್ಲಿ ನಾವು ಕಟ್ ಮಾಡಿದ್ದು ನೋಡಿ. ಈಗ ಎಲ್ಲ ವೋಲ್ಟೇಜ್ಗಳು ಓಕೆ ಬಂದಿರುತ್ತೆ. ಈ ರೀತಿಯಾಗಿ ನಾವು ಮೈಕ್ರೋಸ್ಕೋಪ್ ಒಂದು ಹೆಲ್ಪ್ನಿಂದ ಪ್ಯಾನಲನ್ನು ರೆಡಿ ಮಾಡಿದ್ದು.